ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಾಲದಲ್ಲಿ ತೈಲೋತ್ಪನ್ನ ಮಾಡೋ ದೇಶಗಳು ಅಂದರೆ ಅವು ಜಗತ್ತಿನ ಅತ್ಯಂತ ಶ್ರೀಮಂತ ದೇಶಗಳಾಗಿ ಗುರುತಿಸ್ಕೊಳ್ತಾ ಇದ್ವು. ಆಫ್ಕೋರ್ಸ್ ಇವತ್ತು ಕೂಡ ಅವ್ರ ಬಳಿ ಪೆಟ್ರೋಲಿಯಂನ ಹಣ ಇದೆ. ಆ ಪೆಟ್ರೋಲ್ಗಾಗಿ ಜಗತ್ತಲ್ಲಿ ಸಾಕಷ್ಟು ಯುದ್ಧಗಳು ನಡೆದವು. ಅರಬ್ ದೇಶಗಳ ಮೇಲೆ ಅಮೆರಿಕ ಕಣ್ಣು ಹಾಕಿದ್ದು, ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳಾಗಿದ್ದು, ಇದೆಲ್ಲ ಎಣ್ಣೆ ಬಾವಿಗಳ ಮೇಲಿನ ಹಿಡಿತಕ್ಕಾಗಿನೇ. ಆದರೆ ಈಗ ತೈಲೋತ್ಪನ್ನ ದೇಶಗಳ ಪರಿಸ್ಥಿತಿ ಮೊದಲಿನಷ್ಟು ಭರ್ಜರಿಯಾಗೇನು ಕಾಣ್ತಾ ಇಲ್ಲ. ಹೀಗಾಗಿನೇ ಸೌದಿ ಅರೇಬಿಯಾ ಟೂರಿಸಂ ಕಡೆಗೆ ಹೆಚ್ಚು ಗಮನ ಕೊಡೋದಕ್ಕೆ ಶುರು ಮಾಡಿದೆ. ಅಲ್ಲಿನ ಕಾನೂನುಗಳನ್ನು ಬದಲಿಸೋದಕ್ಕೆ ಹೋಗ್ತಾ ಇದೆ. ಅಲ್ಲಿನ ಯುವರಾಜ ವೆಸ್ಟರ್ನ್ ಮ್ಯೂಸಿಕ್ ಜೊತೆಗೆ ರೇವ್ ಪಾರ್ಟಿಗಳನ್ನು ಕೂಡ ಆಯೋಜನೆ ಮಾಡೋದಕ್ಕೆ ಅನುಮತಿ ಕೊಡ್ತಾ ಇದ್ದಾನೆ. ಇದೆಲ್ಲ ಆಗ್ತಾ ಇರೋದು ಎಣ್ಣೆಯ ಬೆಲೆ ಮತ್ತು ಬೇಡಿಕೆ ಕುಸಿತಿರೋ ಕಾರಣಕ್ಕೆ. ಹಾಗಾದರೆ ಮುಂದೆ ಯಾವುದಕ್ಕೆ ಬೇಡಿಕೆ ಬರುತ್ತೆ? ನಮ್ಮ ಟ್ರಾನ್ಸ್ಪೋರ್ಟೇಷನ್ ನಡಿಬೇಕು ಅಂದರೆ ಅದಕ್ಕೆ ತೈಲ, ಗ್ಯಾಸು ಬೇಕೇ ಬೇಕಲ್ಲ ಅಂದ್ಕೋತಿದ್ರೇನೋ? ಮುಂದಿನ ಜಮಾನ ಎಲೆಕ್ಟ್ರಿಕಲ್ ವೆಹಿಕಲ್ಗಳದ್ದು. ಈಗಾಗಲೇ ಭಾರತ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳು ಇವಿ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಪ್ರೋತ್ಸಾಹಿಸೋದಕ್ಕೆ ಶುರು ಮಾಡಿವೆ. ಆದರೆ ಅವುಗಳ ಬೆಲೆ ತುಂಬಾ ಹೆಚ್ಚಿರೋದ್ರಿಂದ ಸರಿಯಾಗಿ ಮತ್ತು ಸಂಪೂರ್ಣವಾಗಿ ಮಾರುಕಟ್ಟೆ ಕುದುರ್ತಾ ಇಲ್ಲ. ಅದಕ್ಕೆ ಕಾರಣವಾಗ್ತಾ ಇರೋದು ಇವಿಗಳಲ್ಲಿ ಬಳಕೆ ಮಾಡುವ ಬ್ಯಾಟರಿಗಳು ಮತ್ತು ಅದಕ್ಕಾಗ್ತಿರೋ ವೆಚ್ಚ. ಗೆಳೆಯರೆ, ಬ್ಯಾಟರಿಗಳಲ್ಲಿ ಬಳಕೆ ಮಾಡುವ ಲಿಥಿಯಂ ಭಾರತದಲ್ಲಿ ಸಿಗ್ತಾ ಇಲ್ಲ. ಇವತ್ತು ಅತಿ ಹೆಚ್ಚು ಲಿಥಿಯಂ ಇರೋದು ಆಸ್ಟ್ರೇಲಿಯಾ ಹಾಗೂ ದಕ್ಷಿಣ ಅಮೆರಿಕಾದ ದೇಶಗಳಲ್ಲಿ. ಹಾಗೆಯೇ ಲಿಥಿಯಂ ಮೇಲೆ ತುಂಬಾನೇ ಹಿಡಿತವನ್ನು ಹೊಂದಿರೋದು ಚೀನಾ. ಹೀಗಾಗಿ ಭಾರತ ಏನೇ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಅಂತ ಹೇಳ್ಕೊಂಡ್ರೂ ಕೂಡ ಈ ಲಿಥಿಯಂ ಮತ್ತು ಬ್ಯಾಟರಿಗಳ ವಿಷಯದಲ್ಲಿ ಚೀನಾದ ಮೇಲೆ ಆಧಾರ ಪಡಲೇಬೇಕಾಗಿದೆ. ಇವತ್ತು ಭಾರತದಲ್ಲಿ ಸಿಗ್ತಾ ಇರೋ ಬಹುತೇಕ ಎಲೆಕ್ಟ್ರಿಕಲ್ ಟೂ ವೀಲರ್ಗಳು ಚೀನಾದಿಂದ ಬರುತ್ತವೆ, ಇಲ್ಲಿ ಜೋಡಣೆ ಆಗುತ್ತವೆ. ಇನ್ನು ಕಾರುಗಳಲ್ಲಿ ಬಳಕೆ ಮಾಡೋ ಬ್ಯಾಟರಿಗಳಿಗೂ ಕೂಡ ನಾವು ಚೀನಾದ ಮೇಲೆ ಹೆಚ್ಚು ಅವಲಂಬಿತ ಆಗಿದ್ದೀವಿ. ನಮ್ಮಲ್ಲಿ ಲಿಥಿಯಂ ಇಲ್ಲ ಅನ್ನೋ ಕಾರಣಕ್ಕೆ ಅದರ ಬೆಲೆ ನಮಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಮತ್ತು ಭವಿಷ್ಯದಲ್ಲಿ ಕೂಡ ಎಲೆಕ್ಟ್ರಿಕ್ ವಾಹನಗಳ ವಿಷಯದಲ್ಲಿ ಇದು ಭಾರತಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಹೀಗಾಗಿನೇ ಭಾರತ ಲಿಥಿಯಂ ಕೊರತೆಯಿಂದ ಹೊರಬರೋದಕ್ಕೆ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಂಡಿದೆ. ಮೊಟ್ಟ ಮೊದಲ ಬಾರಿಗೆ ಭಾರತ ತನ್ನದಲ್ಲದ ನೆಲದಲ್ಲಿ ಮೈನಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದೆ ಮತ್ತು ಅದಕ್ಕಾಗಿ ಒಂದು ನಿಗಮವನ್ನು ಕೂಡ ಸ್ಥಾಪನೆ ಮಾಡಿದೆ. ಅದರ ಹೆಸರು ಕಾಬಿಲ್ ಅಥವಾ KABIL. KABIL ಅಂದರೆ ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಅಂತ. ಇದರಲ್ಲಿ ನ್ಯಾಷನಲ್ ಅಲ್ಯೂಮಿನಿಯಂ, ಹಿಂದೂಸ್ತಾನ್ ಕಾಪರ್ ಮತ್ತು ಮಿನರಲ್ ಎಕ್ಸ್ಪ್ಲೋರೇಷನ್ ಲಿಮಿಟೆಡ್ ಸಂಸ್ಥೆಗಳನ್ನು ಒಟ್ಟುಗೂಡಿಸಲಾಗಿದೆ. ಈ ಕಾಬಿಲ್ ವಿದೇಶಗಳಲ್ಲಿ ಸಿಗುವ ಅಪರೂಪದ ಖನಿಜ ಸಂಪತ್ತಿನ ಗಣಿಗಾರಿಕೆಯನ್ನು ನಿರ್ವಹಿಸುವ ಕೆಲಸ ಮಾಡುತ್ತೆ. ಇದರ ಮುಖ್ಯ ಗುರಿ ಲಿಥಿಯಂ, ಕೋಬಾಲ್ಟ್ ಸೇರಿದ ಹಾಗೆ ಅತ್ಯವಶ್ಯಕ ಹಾಗೂ ಅಪರೂಪದ ಖನಿಜ ಸಂಪತ್ತನ್ನು ಪಡ್ಕೊಳ್ಳೋದು. ಸದ್ಯಕ್ಕೆ ಲಿಥಿಯಂ ವಿಷಯಕ್ಕೆ ನಾವು ಬರೋದಾದರೆ ಆಸ್ಟ್ರೇಲಿಯಾ, ಚಿಲಿ, ಚೈನಾ, ಅರ್ಜೆಂಟೀನಾ, ಜಿಂಬಾಬ್ವೆ, ಪೋರ್ಚುಗಲ್, ಬ್ರೆಜಿಲ್, ನಮೀಬಿಯಾ ಇವು ಅತಿ ಹೆಚ್ಚು ಪ್ರಮಾಣದಲ್ಲಿ ಲಿಥಿಯಂ ಪ್ರೊಡ್ಯೂಸ್ ಮಾಡ್ತಾ ಇರೋ ದೇಶಗಳು. ಆ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾ ಮೊದಲ ಸ್ಥಾನದಲ್ಲಿದೆ. ಇನ್ನು ಅತಿ ಹೆಚ್ಚು ಲಿಥಿಯಂ ನಿಕ್ಷೇಪಗಳನ್ನು ಹೊಂದಿರೋ ದೇಶಗಳ ಪಟ್ಟಿಯನ್ನು ನಾವು ಗಮನಿಸೋದಾದರೆ ಸುಮಾರು 21 ಮಿಲಿಯನ್ ಟನ್ ಲಿಥಿಯಂ ನಿಕ್ಷೇಪವನ್ನು ಹೊಂದಿರುವ ಬೊಲಿವಿಯಾ ಮೊದಲ ಸ್ಥಾನದಲ್ಲಿ ನಿಂತುಕೊಳ್ಳುತ್ತೆ. ಹಾಗೆಯೇ ಅರ್ಜೆಂಟೀನಾದಲ್ಲಿ ಸುಮಾರು 17 ಮಿಲಿಯನ್ ಟನ್ನಷ್ಟು ಲಿಥಿಯಂ ಇದೆ. ಚಿಲಿಯಲ್ಲಿ 9 ಮಿಲಿಯನ್ ಟನ್ ಇದ್ದರೆ ಅಮೆರಿಕಾದಲ್ಲಿ 6.8 ಮಿಲಿಯನ್ ಟನ್, ಆಸ್ಟ್ರೇಲಿಯಾದಲ್ಲಿ 6.3 ಮಿಲಿಯನ್ ಟನ್, ಹಾಗೆ ಚೀನಾದಲ್ಲಿ 4.5 ಮಿಲಿಯನ್ ಟನ್ನಷ್ಟು ಲಿಥಿಯಂ ನಿಕ್ಷೇಪ ಇದೆ. ಹೀಗಾಗಿ ಸದ್ಯಕ್ಕೆ ಭಾರತ ಬೊಲಿವಿಯಾ, ಅರ್ಜೆಂಟೀನಾ ಹಾಗೂ ಚಿಲಿ ದೇಶಗಳ ಜೊತೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಇಲ್ಲಿ ಭಾರತ ಲಿಥಿಯಂ ಗಣಿಗಾರಿಕೆಗಳನ್ನು ಹೊಂದಲಿದೆ ಮತ್ತು ಆ ಮೂಲಕ ಭಾರತಕ್ಕೆ ಬೇಕಾದ ಲಿಥಿಯಂ ಸರಬರಾಜು ಮಾಡಿಕೊಳ್ಳೋ ಯೋಜನೆ ಇದಾಗಿದೆ. ಗೆಳೆಯರೆ, ಈ ಮೂರೂ ದೇಶಗಳು ಕೂಡ ದಕ್ಷಿಣ ಅಮೆರಿಕಾಗೆ ಸೇರುತ್ತವೆ. ಇಲ್ಲಿ ಮೂರು ದೇಶಗಳು ಪರಸ್ಪರ ಗಡಿಯನ್ನು ಹಂಚಿಕೊಂಡಿವೆ. ಈಗಾಗಲೇ ಭಾರತ ಅರ್ಜೆಂಟೀನಾ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಆ ಮೂಲಕ ಸ್ಟ್ರಾಟಜಿಕ್ ಹಾಗೂ ರೇರ್ ಮಿನರಲ್ಸ್ ಕೊರತೆಯನ್ನು ನೀಗಿಸಿಕೊಳ್ಳೋ ನಿಟ್ಟಲ್ಲಿ ಭಾರತ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಹಾಗಂತ ಈ ದೇಶಗಳಲ್ಲಿ ಮೈನಿಂಗ್ ಮಾಡೋದಕ್ಕೆ ಭಾರತ ಮಾತ್ರ ಹೋಗ್ತಾ ಇದೆ ಅಂತೇನಲ್ಲ. ಚೀನಾ ಕೂಡ ಈಗಾಗಲೇ ಲಿಥಿಯಂ ದೇಶಗಳ ಮೇಲೆ ಕಣ್ಣು ಹಾಕಿದೆ ಮತ್ತು ಅಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ ಶುರು ಮಾಡಿದೆ. ಇದು ಚೀನಾಗೆ ಹೊಸತೇನಲ್ಲ. ಈಗಾಗಲೇ ಸಾಕಷ್ಟು ರೇರ್ ಮಿನರಲ್ಸ್ ಮೇಲೆ ಚೀನಾ ತನ್ನ ಹಿಡಿತವನ್ನು ಸಾಧಿಸಿಯಾಗಿದೆ. ಹಾಗೆಯೇ ಆಫ್ರಿಕಾದ ಸಾಕಷ್ಟು ದೇಶಗಳಲ್ಲಿ ಚೀನಾ ಈಗಾಗಲೇ ಮೈನಿಂಗನ್ನು ಕೂಡ ಆರಂಭ ಮಾಡಿದೆ. ವಿಶ್ವದ ನಾನಾ ದೇಶಗಳಲ್ಲಿ ಚೀನಾದ ಮೈನಿಂಗ್ ಕಂಪನಿಗಳು ಕೆಲಸ ಮಾಡ್ತಾ ಇವೆ. ಆದರೆ ಭಾರತ ಇದುವರೆಗೆ ಅಂಥ ವಿದೇಶಿ ಸಾಹಸಕ್ಕೆ ಕೈ ಹಾಕಿರಲಿಲ್ಲ.
ನಾವು ನಮಗೆ ಬೇಕಾದ ತೈಲವನ್ನು ವಿದೇಶಗಳಿಂದ ಖರೀದಿ ಮಾಡ್ತಿದ್ವಿ ಹೊರತು ಯಾವ ದೇಶಗಳಲ್ಲೂ ಭಾರತ ತನ್ನದೇ ಆದ ತೈಲ ಬಾವಿಗಳನ್ನು ಹೊಂದೋದಕ್ಕೆ ಹೋಗಲಿಲ್ಲ. ಹೀಗಾಗಿನೇ ಇವತ್ತು ಭಾರತ ವಿಶ್ವದ 3ನೇ ಅತಿ ದೊಡ್ಡ ತೈಲ ಆಮದುದಾರ ದೇಶ ಆಗಬೇಕಾಗಿ ಬಂತು. ಆದರೆ ಇತ್ತೀಚೆಗೆ ಭಾರತ ಕೂಡ ನ್ಯಾಚುರಲ್ ಗ್ಯಾಸ್ಗಾಗಿ ONGC ವಿದೇಶಿ ಲಿಮಿಟೆಡ್ ಅನ್ನು ಸ್ಥಾಪನೆ ಮಾಡಿಕೊಳ್ತು. ಈಗ ಖನಿಜ ಸಂಪತ್ತಿನ ಕೊರತೆಯನ್ನು ನೀಗಿಸಿಕೊಳ್ಳೋದಕ್ಕೆ ಕಾಬಿಲ್ ಸ್ಥಾಪನೆಯಾಗಿದೆ ಮತ್ತು ಜಗತ್ತಿನ ಅತಿ ಹೆಚ್ಚು ಲಿಥಿಯಂ ಹೊಂದಿರುವ ಲಿಥಿಯಂ ಟ್ರಯಾಂಗಲ್ ಅಂತಲೇ ಕರೆಸಿಕೊಳ್ಳಲ್ಪಡುವ ದೇಶಗಳ ಜೊತೆ ಗಣಿಗಾರಿಕೆಗೆ ಒಪ್ಪಂದವನ್ನು ಕೂಡ ಭಾರತ ಮಾಡಿಕೊಳ್ತಾ ಇದೆ. ವಿಶ್ವದಲ್ಲಿ ನಡೀತಾ ಇರೋ ಖನಿಜ ಸಂಪತ್ತಿನ ರೇಸ್ ಏನಿದೆ ಅದರಲ್ಲಿ ಭಾರತ ಕೂಡ ಭಾಗವಹಿಸ್ತಾ ಇದೆ. ಇದು ಭಾರತದ ಮಟ್ಟಿಗೆ ಬಹುದೊಡ್ಡ ಹೆಜ್ಜೆ ಅಂದರೆ ತಪ್ಪಾಗೋದಿಲ್ಲ. ಆಯಿತು, ಇಲ್ಲಿ ಲಿಥಿಯಂ ಮೈನಿಂಗ್ ಭಾರತ ಮಾಡೋದ್ರಿಂದ ಏನಾಗುತ್ತೆ? ಸಿಂಪಲ್. ಭಾರತ ಲಿಥಿಯಂ ಬ್ಯಾಟ್ರಿಗಳನ್ನು ಚೀನಾದಿಂದ ಆಮದು ಮಾಡಿಕೊಳ್ಳೋದು ತಪ್ಪುತ್ತೆ. ಇವತ್ತು ಲಿಥಿಯಂ ಅನ್ನೋದು ಕೇವಲ ಕಾರುಗಳಿಗೆ, ಎಲೆಕ್ಟ್ರಿಕ್ ವಾಹನಗಳಿಗೆ ಮಾತ್ರ ಅಲ್ಲ. ನಾವು ಬಳಕೆ ಮಾಡೋ ಮೊಬೈಲ್ ಬ್ಯಾಟ್ರಿಗಳಿಂದ ಹಿಡಿದು ಲ್ಯಾಪ್ಟಾಪ್, ಕ್ಯಾಮರಾ ಹೀಗೆ ಸಾಕಷ್ಟು ಎಲೆಕ್ಟ್ರಾನಿಕ್ಸ್ ಉಪಕರಣಗಳಲ್ಲಿ ಬಳಕೆಯಾಗುವ ಬ್ಯಾಟರಿಗಳಿಗೆ ಲಿಥಿಯಂ ಬೇಕು. ಹಾಗೆಯೇ ಹೀಟ್ ರೆಸಿಸ್ಟೆಂಟ್ ಗ್ಲಾಸ್ಗಳಿಗೆ, ಸೆರಾಮಿಕ್ಸ್ ತಯಾರಿಗೆ, ಕಬ್ಬಿಣ, ಉಕ್ಕು, ಅಲ್ಯೂಮಿನಿಯಂ ತಯಾರಿಯಲ್ಲಿ ಕೂಡ ಲಿಥಿಯಂ ಬಳಕೆ ಆಗುತ್ತೆ. ಹಾಗೆಯೇ ಔಷಧಗಳ ತಯಾರಿಗೆ ಕೂಡ ಲಿಥಿಯಂ ಅನ್ನು ಬಳಸ್ತಾರೆ. ಮಾನಸಿಕ ಕಾಯಿಲೆಗಳಿಗೆ, ಆಂಟಿ ಡಿಪ್ರೆಷನ್ ಔಷಧಗಳಿಗೆ ಲಿಥಿಯಂ ಬೇಕು. ಹೀಗೆ ವಿವಿಧೋಪಯೋಗಿ ಅನ್ನಿಸ್ಕೊಂಡಿರೋ ಲಿಥಿಯಂಗೆ ಜಗತ್ತಿನಾದ್ಯಂತ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಈಗ ಸದ್ಯಕ್ಕೆ ಭಾರತದ ಬಹುಪಾಲು ಬೇಡಿಕೆಯನ್ನು ಪೂರೈಸ್ತಾ ಇರೋದು ಚೀನಾ. ಅಂದರೆ ನಾವು ಲಿಥಿಯಂಗಾಗಿ ಚೀನಾದ ಮೇಲೆ ಆಧಾರ ಪಟ್ಟಿದ್ದೀವಿ. ಅದರ ಬದಲು ಭಾರತದ್ದೇ ಆದ ಲಿಥಿಯಂ ಮೈನಿಂಗ್ ಇದ್ದರೆ ಈ ಡಿಪೆಂಡೆನ್ಸಿ ಬಹುಪಾಲು ಕಡಿಮೆ ಆಗುತ್ತೆ. ಹಾಗೆಯೇ ಭಾರತವೇ ಮೈನಿಂಗ್ ಮಾಡೋದ್ರಿಂದ ಬೆಲೆ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಬ್ಯಾಟರಿಗಳ ತಯಾರಿ ಹಾಗೂ ಇನ್ನಿತರ ಇಂಡಸ್ಟ್ರಿಗಳಿಗೆ ಬೇಕಾದ ಲಿಥಿಯಂ ನಮಗೆ ಸುಲಭವಾಗಿ ಸಿಗೋ ಹಾಗಾಗುತ್ತೆ. ಇದು ಭಾರತದಲ್ಲಿ ಎಲೆಕ್ಟ್ರಿಕಲ್ ಕಾರುಗಳು ಹಾಗೂ ವಾಹನಗಳ ಮಾರುಕಟ್ಟೆಯನ್ನು ಪ್ರೋತ್ಸಾಹಿಸುತ್ತೆ. ಆ ಕ್ಷೇತ್ರಕ್ಕೆ ವಿದೇಶಿ ಬಂಡವಾಳ ಹರಿದು ಬರೋ ಹಾಗೆ ಮಾಡುತ್ತೆ. ಹಾಗೆಯೇ ನಮ್ಮ ಆಮದು ಪ್ರಮಾಣ ಕಡಿಮೆ ಆಗುತ್ತೆ. ಜೊತೆಗೆ ಬ್ಯಾಟರಿ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನಾವು ಇಲ್ಲೇ ತಯಾರು ಮಾಡಿ ವಿದೇಶಗಳಿಗೆ ರಫ್ತು ಮಾಡೋ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಆತ್ಮನಿರ್ಭರ ಅಂತ ಹೇಳ್ತಾರಲ್ಲ, ಅದನ್ನು ಸಾಧಿಸುವ ನಿಟ್ಟಿನಲ್ಲಿ ಇದೊಂದು ಬಹುಮುಖ್ಯ ಹಾಗೂ ಬಹುದೊಡ್ಡ ಹೆಜ್ಜೆ ಅನ್ನಿಸ್ಕೊಳ್ಳುತ್ತೆ. ಎಲ್ಲ ಸರಿ, ಆದರೆ ಲಿಥಿಯಂಗಾಗಿ ನಾವು ವಿದೇಶದಲ್ಲೇ ಯಾಕೆ ಮೈನಿಂಗ್ ಮಾಡಬೇಕು? ಭಾರತದಲ್ಲಿ ಲಿಥಿಯಂ ಇಲ್ವಾ? ಭಾರತದಲ್ಲಿ ಲಿಥಿಯಂ ಇದೆ. ಅದು ಕೂಡ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲೇ ಲಿಥಿಯಂ ನಿಕ್ಷೇಪಗಳು ಸಿಕ್ಕಿವೆ. ಆದರೆ ಅದು ಭಾರತದ ಬೇಡಿಕೆಯನ್ನು ಈಡೇರಿಸುವಷ್ಟು ಇಲ್ಲ. ನಮ್ಮಲ್ಲಿ ಪತ್ತೆಯಾಗಿರೋದು ಕೇವಲ 1600 ಟನ್ನಷ್ಟು ಲಿಥಿಯಂ ಮಾತ್ರ. ಇದು ಸಾಕಾಗೋ ಪ್ರಮಾಣ ಅಲ್ಲ. ಹೀಗಾಗಿ ವಿದೇಶಗಳಲ್ಲಿನ ಲಿಥಿಯಂ ಗಣಿಗಳನ್ನು ಬಳಸ್ಕೊಳ್ಳೋದಕ್ಕೆ ಭಾರತ ಮುಂದಾಗ್ತಾ ಇದೆ ಮತ್ತು ಅದಕ್ಕಾಗಿ ಒಪ್ಪಂದಗಳನ್ನು ಮಾಡಿಕೊಳ್ತಾ ಇದೆ. ಇನ್ನು ಮುಂದೆ ಬರೀ ಲಿಥಿಯಂ ಮಾತ್ರ ಅಲ್ಲ, ಇನ್ನಿತರ ಖನಿಜ ಸಂಪತ್ತಿನ ವಿಷಯದಲ್ಲಿ ಕೂಡ ಭಾರತ ಚೀನಾದ ಜೊತೆಗೆ ಪೈಪೋಟಿಗೆ ನಿಂತುಕೊಳ್ಳುತ್ತೆ. ಗೆಳೆಯರೇ, ನಮ್ಮ ಅವಶ್ಯಕತೆಗಳು ಮತ್ತು ಅನಿವಾರ್ಯತೆಗಳೇ ಯಾವಾಗಲೂ ಕೂಡ ಬೆಳವಣಿಗೆಯ ಮೆಟ್ಟಿಲುಗಳಾಗತ್ವೆ ಅಲ್ವಾ? ಇದು ಗೆಳೆಯರೇ ಲಿಥಿಯಂಗಾಗಿ ಭಾರತ ದಕ್ಷಿಣ ಅಮೆರಿಕಾದ ದೇಶಗಳ ಜೊತೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋ ಒಪ್ಪಂದದ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.